ದಿಢೀರ್ ದೆಹಲಿಗೆ ತೆರಳಿದ ಸಿಎಂ ಮತ್ತು ಡಿಸಿಎಂ. ದೆಹಲಿಯಲ್ಲಿ ರಾಜ್ಯದ ಶಾಸಕರುಗಳನ್ನ ಭೇಟಿಯಾದ ಡಿಕೆ ಶಿವಕುಮಾರ್. ಇಲ್ಲಿಂದ ಅಲ್ಲಿ ಹೋಗಿ ಭೇಟಿಯಾಗೋದು ಏನಿತ್ತು? ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದೇ ಬಾರಿಗೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಇಬ್ಬರು ಒಟ್ಟಾಗಿ ಕಾಣಿಸಿಕೊಳ್ತಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವನ್ನ ಭೇಟಿಯಾಗಿ ದಸರಾ ಮಹೋತ್ಸವಕ್ಕೆ ಆಹ್ವಾನ ನೀಡಿ ಮತ್ತು ಏರ್ ಶೋಗೆ ಅನುಮತಿ ಕೊಡುವಂತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರನ್ನ ಭೇಟಿಯಾದರು. ಹೀಗೆ ರಾಜ್ಯದ ಹಲವಾರು ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಹಲವು ಕೇಂದ್ರ ಸಚಿವರುಗಳನ್ನ ಭೇಟಿಯಾಗ್ತಿದ್ದಾರೆ ಡಿಕೆ ಶಿವಕುಮಾರ್. ಆದರೆ ರಾಷ್ಟ್ರ ರಾಜಧಾನಿಯಲ್ಲಿ ಡಿಕೆ ಶಿವಕುಮಾರ್ ಹವಾ ಫುಲ್ ಜೋರಾಗಿದೆ. ಮೇಲ್ನೋಟಕ್ಕೆ ಕೇಂದ್ರ ಸಚಿವರುಗಳನ್ನ ಸಿಎಂ ಮತ್ತು ಡಿಸಿಎಂ ಒಟ್ಟೊಟ್ಟಾಗಿ ಭೇಟಿ ಕೊಡ್ತಿದ್ರು ಕೂಡ ಒಳಗೊಳಗೆ ಏನೋ ನಡೀತಾ ಇದೆ. ದೆಹಲಿಯಲ್ಲಿ ಕೂತು ರಾಜ್ಯದ ಶಾಸಕರನ್ನ ಭೇಟಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಈ ಒಂದು ಫೋಟೋ ಈಗ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ದೆಹಲಿಯಲ್ಲಿ ಬೀಡಿಬಿಟ್ಟಿರುವ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಶಾಸಕರುಗಳನ್ನ ಭೇಟಿಯಾಗಿದ್ದಾರೆ. 4 ಫೋಟೋಗಳನ್ನ ಬಿಟ್ಟಿರುವ ಅವರು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಜ್ಯದ ಶಾಸಕರುಗಳು ನನ್ನನ್ನು ಭೇಟಿಯಾಗಿ ಸೌಹಾರ್ದಯುತ ಸಮಾಲೋಚನೆ ನಡೆಸಿದ್ರು ಅಂತ ಬರ್ಕೊಂಡಿದ್ದಾರೆ. ಇಲ್ಲಿಂದ ಅಲ್ಲಿ ಹೋಗಿ ಸೌಹಾರ್ದಯುತ ಭೇಟಿ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದೇ ಈಗ ರಾಜಕೀಯ ಚರ್ಚೆ ನಡೀತಾ ಇರೋದು. ಮೊದಲೇ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇನ್ನೇನು ಸೆಪ್ಟೆಂಬರ್ ಕ್ರಾಂತಿ ಆಗೇ ಹೋಗುತ್ತೆ, ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹಲವಾರು ಶಾಸಕರುಗಳು ಕಾಯ್ತಾ ಕೂತಿದ್ದಾರೆ. ಹಾಲಿ ಸಚಿವರುಗಳಿಗೆ ಒಂಥರ ಟೆನ್ಷನ್ ಆದ್ರೆ ಇನ್ನೇನು ಸಚಿವ ಸ್ಥಾನ ಸಿಕ್ಕೇ ಬಿಡ್ತು ಅಂತ ಮಿಸ್ ಆದ ಕೆಲವು ಶಾಸಕರಿಗೆ ಮತ್ತೊಂದು ಚಿಂತೆ. ಮುಂದಿನ ಬಾರಿಯಾದ್ರೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕಾದು ಕೂತಿದ್ದಾರೆ ಹಲವಾರು ಶಾಸಕರುಗಳು. ಮೇಲ್ನೋಟಕ್ಕೆ ದಸರಾಗೆ ಇನ್ವಿಟೇಷನ್ ಕೊಡೋದಕ್ಕೆ ಡಿಸಿಎಂ ಮತ್ತು ಸಿಎಂ ರವರು ದೆಹಲಿಗೆ ಹೊರಟಿದ್ದಾರೆ ಅಂತ ತೋರ್ಪಡಿಕೆ ತೋರಿಸಿದ್ರು ಕೂಡ ಇವರಿಬ್ಬರು ದೆಹಲಿಗೆ ಹೋದಾಗೆಲ್ಲ ಮಾಡೋದು ಇಷ್ಟೇ. ಕೇಂದ್ರ ಸಚಿವರುಗಳನ್ನ ರಾಜ್ಯದ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಮನವಿಗಳನ್ನ ಸಲ್ಲಿಸೋದು, ನಂತರ ಕಾಂಗ್ರೆಸ್ ಹೈಕಮಾಂಡ್ ನ ಭೇಟಿಯಾಗೋದು, ತಮ್ಮದೇ ಆದ ಒಂದು ಹಲ್ಚಲ್ ಎಬ್ಬಿಸೋದು. ಈ ಬಾರಿ ಡಿಕೆ ಶಿವಕುಮಾರ್ ಮೊದಲಿನಂತಿಲ್ಲ. ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಹೋಗಿ ಬರ್ತಿದ್ದಂತಹ ಡಿಕೆ ಶಿವಕುಮಾರ್ ಅವರು ಈಗ ಪವರ್ ಸೆಂಟರ್ ಕ್ರಿಯೇಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಮೊನ್ನೆಯಷ್ಟೇ ರಂಭಾಪುರಿ ಮಠಕ್ಕೆ ಭೇಟಿ ನೀಡಿದಂತಹ ಡಿಕೆ ಶಿವಕುಮಾರ್ ಅವರು ರಂಭಾಪುರಿ ಶ್ರೀಗಳಿಂದ ಆಶೀರ್ವಾದವನ್ನ ಪಡೆದಿದ್ರು. ಇದಾದ ನಂತರ ದೆಹಲಿಗೆ ತೆರಳಿರುವ ಡಿಕೆ ಶಿವಕುಮಾರ್ ಅವರು ಹೊಸ ಹುರುಪಿನೊಂದಿಗೆ ಈ ಬಾರಿ ಹೈಕಮಾಂಡ್ ನ ಭೇಟಿಯಾಗ್ತಿದ್ದಾರೆ. ಮೇಲ್ನೋಟಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಮನಸ್ತಾಪ ಇಲ್ಲದೆ ರಾಷ್ಟ್ರ ರಾಜಧಾನಿಯಲ್ಲಿ ಒಟ್ಟೊಟ್ಟಾಗಿ ಓಡಾಡ್ತಿದ್ದಾರೆ. ಆದ್ರೆ ಕೆಲಸ ಆದ ನಂತರ ತಮ್ಮದೇ ಆದ ಪವರ್ ಸೆಂಟರ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ತಮ್ಮ ನಿಷ್ಠರುಗಳನ್ನ ಗುಡ್ಡೆ ಹಾಕಿಕೊಂಡು ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ರೆಡಿ ಆಗ್ತಿದ್ದಾರೆ ಅನ್ಸತ್ತೆ ಇವರಿಬ್ಬರ ನಡವಳಿಕೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಡಿಕೆ ಶಿವಕುಮಾರ್ಗೆ ಮಾಧ್ಯಮದವರು ಪ್ರಶ್ನೆಯನ್ನ ನೇರವಾಗಿ ಕೇಳೇ ಬಿಟ್ರು. ನಿಮ್ಮಿಬ್ಬರ ನಡುವೆ ಅಧಿಕಾರ ಹಂಚಿಕೆ ಆಗಿದೆಯಾ ಇಲ್ವಾ ಅಂತ. ಕೆಲವು ಮಾಧ್ಯಮಗಳಲ್ಲಿ ಮಾತ್ರ ಅಂತ ಊಹಾಪೋಹಗಳು ಕೇಳಿ ಬರ್ತಿವೆ. ಅದು ಬಿಟ್ರೆ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಮಾತು. ಆದ್ರೆ ರಾಜ್ಯಕ್ಕೆ ಭೇಟಿ ನೀಡಿದಂತಹ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರವರು 1-to-1 ಮೀಟಿಂಗ್ ಮಾಡಿದ್ರು ರಾಜ್ಯದ ಎಲ್ಲ ಶಾಸಕರ ಹತ್ರ. ಈ ಎಲ್ಲ ಶಾಸಕರ ಬಳಿ ಅಭಿಪ್ರಾಯವನ್ನ ಸಂಗ್ರಹಿಸಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ರವರನ್ನ ಕರೆಸಿಕೊಂಡಿದ್ದಾರೆ ಅನ್ನೋದು ಮಾತು. ನಮ್ಮ ಈ ಹಿಂದಿನ ವಿಡಿಯೋದಲ್ಲಿ ಮೊದಲೇ ಹೇಳಿದಂತೆ ಸುರ್ಜೇವಾಲಾರವರು ಶಾಸಕರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಈಗಾಗಲೇ ಹೈಕಮಾಂಡ್ಗೆ ವರದಿಯನ್ನ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ವರದಿಯನ್ನ ಆಧರಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ಸದ್ಯಕ್ಕೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗ ಹೈಕಮಾಂಡ್ ನ ಮುಂದೆ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿಕೊಳ್ಳದೆ ಇದ್ರೆ ಮುಂದೆ ವೀಕ್ ಆಗೋ ಚಾನ್ಸಸ್ ತುಂಬಾ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದ ಪವರ್ ಸೆಂಟರ್ ನ ಕ್ರಿಯೇಟ್ ಮಾಡಿಕೊಂಡು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಮೇಲ್ನೋಟಕ್ಕೆ ಸಿಎಂ ಮತ್ತು ಡಿಸಿಎಂ ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ಅಂತದ್ದೇನೂ ಇಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳ್ತಿದ್ರು ಕೂಡ ಒಳಗೊಳಗೆ ಏನೋ ಸಂಚು ನಡೀತಾನೆ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಬೆಂಕಿ ಇಲ್ಲದೆ ಹೋಗಿ ಹಾಡಲ್ಲ ಅನ್ನೋದು ಇದಕ್ಕೆ ಅಲ್ವಾ. KN ರಾಜಣ್ಣರವರು ಹೇಳಿದಂತಹ ಸೆಪ್ಟೆಂಬರ್ ಕ್ರಾಂತಿ ಇದೇನಾ ಅಂತ ಅನುಮಾನ ಮೂಡಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಆಗೋದಂತೂ ಶತಸಿದ್ಧ ಅಂತಿದ್ದಾರೆ ಒಂದಷ್ಟು ವರ್ಗದ ಶಾಸಕರುಗಳು. ಇಷ್ಟು ದಿನ ರಾಜ್ಯದ ಶಾಸಕರುಗಳನ್ನ 1-to-1 ಮೀಟಿಂಗ್ ಮಾಡಿ ವರದಿ ಪಡೆದುಕೊಂಡು ಹೋಗಿದ್ದಂತಹ ಸುರ್ಜೇವಾಲಾರವರು ದೆಹಲಿಯಲ್ಲಿ ಈ ಇಬ್ಬರನ್ನ ಕರೆಸಿಕೊಂಡು 1-to-1 ಮೀಟಿಂಗ್ ಮಾಡುವ ಸಾಧ್ಯತೆ ಇದೆ. ಸಿಎಂ ಹಾಗೂ ಡಿಸಿಎಂ ಮುಂದೆ ಪ್ರತ್ಯೇಕವಾಗಿ ಶಾಸಕರುಗಳ ಅಭಿಪ್ರಾಯಗಳನ್ನ ಮುಂದಿಟ್ಟು ಇಬ್ಬರ ಬಳಿಯೂ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಅಂತಿಮವಾಗಿ ಶಾಸಕರ ಅಭಿಪ್ರಾಯ ಮತ್ತು ಡಿಸಿಎಂ ಮತ್ತು ಸಿಎಂ ರವರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಮತ್ತು ಖರ್ಗೆ ರವರ ಗಮನಕ್ಕೆ ತಂದು ಒಂದು ಅಂತಿಮ ನಿರ್ಧಾರಕ್ಕೆ ಬರುವ ಸೂಚನೆ ಇದೆ. ಅಲ್ಲಿವರೆಗೂ ರಾಜ್ಯದಲ್ಲಿ ಸಿಎಂ ಅಥವಾ ಡಿಸಿಎಂ ಹುದ್ದೆಯಲ್ಲಿ ಯಾವುದೇ ಬದಲಾವಣೆ ಆಗುವ ಚಾನ್ಸಸ್ಸೇ ಇಲ್ಲ. ಹೈಕಮಾಂಡ್ ಮುಂದಿರುವ 2 ಆಪ್ಷನ್ ಅಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯರವರನ್ನ ಕಂಟಿನ್ಯೂ ಮಾಡೋದು ಮುಂದಿನ ಚುನಾವಣೆಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಿ ಮುಂದಿನ ಎಲೆಕ್ಷನ್ ನ
ಚುನಾವಣೆಯನ್ನ ಗೆಲ್ಲೋದು. ಅಲ್ಲಿವರೆಗೂ ಯಥಾಸ್ಥಿತಿ ಕಾಯ್ದುಕೊಳ್ಳುವ ನಿರ್ಧಾರಕ್ಕೆ ಹೈಕಮಾಂಡ್ಗೆ ಒಲವಿದೆ ಅನ್ನೋದು ಮಾತು. ಇನ್ನು ರಾಜ್ಯ ಕಾಂಗ್ರೆಸ್ನ ಹೊಸ ಅಪ್ಡೇಟ್ ಏನಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಭೇಟಿಯಾದ ನಂತರವೇ. ಅಲ್ಲಿಯವರೆಗೂ ರಾಜ್ಯದಲ್ಲಿ ಸಸ್ಪೆನ್ಸ್ ಮುಂದುವರಿಯಲಿದೆ.